ಓಂ ಗಣೇಶಾಯ ನಮಃ. ಓಂ ಮಾತಾಪಿತಾ ಗುರುದೇವತಾಭ್ಯೋ ನಮಃ. ಓಂ ತ್ರಿಮೂರ್ತಿ ತ್ರಿಶಕ್ತಿ ಶತಕೋಟಿ ದೇವತಾಭ್ಯೋ ನಮಃ. ಲಕ್ಷ್ಮೀ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. 2026ನೇ ಇಸ್ವಿ ತುಲಾ ರಾಶಿಯವರಿಗೆ ಹೇಗಿರಲಿದೆ? ಈ ವರ್ಷದಲ್ಲಿ ಯಾವ ಗ್ರಹಗಳು ನಮ್ಮ ಜೀವನದ ಮೇಲೆ ಪ್ರಮುಖ ಪಾತ್ರ ವಹಿಸುತ್ತವೆ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಆಕಾಶದ ರಹಸ್ಯಗಳನ್ನ ಭೇದಿಸಿ ಗ್ರಹಗಳ ಈ ಆಟದಲ್ಲಿ ನಮ್ಮ ಪಾತ್ರವೇನು ಅಂತ ನೋಡೋಣ. 2026 ಇದೊಂದು ರೀತಿ ಎರಡು ದೋಣಿಯ ಪಯಣದ ಹಾಗೆ. ಅಂದ್ರೆ ಬೆಳವಣಿಗೆಯ ವರ್ಷವೋ ಅಥವಾ ಒಂದಷ್ಟು ನಿರ್ಬಂಧಗಳ ವರ್ಷವೋ. ಯಾಕಂದ್ರೆ ಒಂದು ಕಡೆ ಗುರುಗ್ರಹ ಅವಕಾಶಗಳ ಬಾಗಿಲನ್ನ ತೆರೆದ್ರೆ, ಇನ್ನೊಂದು ಕಡೆ ಶನಿ ಮಹಾರಾಜ ಒಂದಷ್ಟು ಪರೀಕ್ಷೆಗಳನ್ನ ಮುಂದಿಡ್ತಾನೆ. ಹಾಗಿದ್ರೆ ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹೇಗೆ? ಇದೇ ಈ ವರ್ಷದ ದೊಡ್ಡ ಸವಾಲು ಮತ್ತು ಕಥೆ. ಸರಿ, ಹಾಗಾದ್ರೆ ದೇರಿ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲಿಗೆ 2026ರಲ್ಲಿ ಗ್ರಹಗಳ ಸ್ಥಿತಿಗತಿ ಹೇಗಿರುತ್ತೆ ಅಂದ್ರೆ ನಮ್ಮ ಕಾಸ್ಮಿಕ್ ವೆದರ್ ರಿಪೋರ್ಟ್ ಏನ್ ಹೇಳುತ್ತೆ ಅಂತ ನೋಡೋಣ. ನೋಡಿ, ಇವರೇ ಈ ವರ್ಷದ ಮೇನ್ ಪ್ಲೇಯರ್ಸ್. ಜ್ಞಾನದ ಕಾರಕನಾದ ಗುರು ಜೂನ್ 2ರ ನಂತರ ತನ್ನ ಜಾಗ ಬದಲಾಯಿಸ್ತಾನೆ. ಇದರಿಂದ ಕಮ್ಯುನಿಕೇಷನ್ ಸ್ಕಿಲ್ಸ್ಗೆ ಸಖತ್ ಬೂಸ್ಟ್ ಸಿಗತ್ತೆ. ಆದ್ರೆ ನಮ್ಮ ಶಿಸ್ತಿನ ಮೇಷ್ಟ್ರು ಶನಿ ತುಂಬಾನೇ ಕಷ್ಟಪಟ್ಟು ದುಡಿಬೇಕು ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿಗಳಾದ ರಾಹು ಕೇತುಗಳು ಯಾವಾಗ ಬೇಕಾದ್ರೂ ಆಟವನ್ನ ತಿರುಗಿಸೋಕೆ ರೆಡಿಯಾಗಿದ್ದಾರೆ. ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದರೆ ಇಲ್ಲೊಂದು ಚಿಕ್ಕ ಟ್ವಿಸ್ಟ್ ಇದೆ, ಕೇಳಿ. ಗುರುಗ್ರಹ ಸ್ವಲ್ಪ ಕಾಲ ವಕ್ರ ಆಗ್ತಾನೆ, ಅಂದ್ರೆ ಹಿಂದಕ್ಕೆ ಚಲಿಸಿದ ಹಾಗೆ ಕಾಣ್ತಾನೆ. ಇದನ್ನ ನೋಡಿ ಗಾಬರಿಯಾಗೋದು ಬೇಡ. ಇದನ್ನ ಒಂದು ಬ್ರೇಕ್ ಅಂತ ಅಂದ್ಕೊಳ್ಳಿ. ಹೊಸ ಪ್ರಾಜೆಕ್ಟ್ ಶುರು ಮಾಡೋ ಬದಲು ಈಗಾಗ್ಲೇ ಮಾಡ್ತಿರೋ ಕೆಲಸಗಳನ್ನ ಒಮ್ಮೆ ರಿವ್ಯೂ ಮಾಡಿ ಅದನ್ನ ಇನ್ನಷ್ಟು ಪರ್ಫೆಕ್ಟ್ ಮಾಡೋಕೆ ಇದೊಂದು ಸುವರ್ಣಾವಕಾಶ. ಹಾಗಿದ್ರೆ ಗ್ರಹಗಳ ಈ ಚಲನೆ ನಮ್ಮ ವೃತ್ತಿಜೀವನ ಮತ್ತು ಹಣಕಾಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಬನ್ನಿ ಈಗ ಕೆರಿಯರ್ ಮತ್ತು ಫೈನಾನ್ಸ್ ಬಗ್ಗೆ ಮಾತಾಡೋಣ. ನೋಡಿ, ಇಲ್ಲೇ ಇದೆ ಮಜಾ. ಒಂದ್ ಕಡೆ ಗುರುಗ್ರಹದಿಂದಾಗಿ ಮಾತು, ಬರವಣಿಗೆ, ಕನ್ಸಲ್ಟಿಂಗ್, ಸೇಲ್ಸ್ ಇಂಥ ಕ್ಷೇತ್ರಗಳಲ್ಲಿರೋರಿಗೆ ಒಳ್ಳೆ ಲಾಭ ಇದೆ. ಹೊಸ ಹೊಸ ಆದಾಯದ ದಾರಿಗಳೂ ತೆರೆದುಕೊಳ್ಳಬಹುದು. ಆದ್ರೆ ಇನ್ನೊಂದ್ ಕಡೆ ಶನಿದೇವರ್ ಹೇಳ್ತಾರೆ, ಖರ್ಚಿನ ಮೇಲೆ ಹಿಡಿತಾ ಇರ್ಲಿ, ಕಷ್ಟಪಟ್ರೆ ಮಾತ್ರ ತಕ್ಕ ಫಲ ಸಿಗುತ್ತೆ ಅಂತ. ಸೊ ಇಲ್ಲಿ ತಾಳ್ಮೆ ಅನ್ನೋದೇ ನಮ್ಮ ಅತಿದೊಡ್ಡ ಆಸ್ತಿ. ಜ್ಯೋತಿಷ್ಯದಲ್ಲಿ 10ನೇ ಮನೆ ಅಂದ್ರೆ ಅದು ನಮ್ಮ ಕೆರಿಯರ್, ನಮ್ಮ ಕೆಲ್ಸದ ಜಾಗ. ಈ ವರ್ಷ ಶನಿ ಮಹಾರಾಜ ಆ ಜಾಗದಲ್ಲೇ ಕೂತಿದ್ದಾನೆ. ಅಂದ್ರೆ ಏನು? ಶಾರ್ಟ್ಕಟ್ಗಳಿಗೆ ಇಲ್ಲಿ ಜಾಗವೇ ಇಲ್ಲ. ಸತತವಾಗಿ ಪ್ರಯತ್ನ ಪಡಬೇಕು, ಜವಾಬ್ದಾರಿಗಳನ್ನ ಸರಿಯಾಗಿ ನಿಭಾಯಿಸಬೇಕು, ಆಗ ಮಾತ್ರ ಯಶಸ್ಸು ಸಿಗೋದು. ಒಂದಂತೂ ನೆನ್ಪಿಡಿ, ಶನಿದೇವರು ಕಷ್ಟಪಟ್ಟಿದ್ದಕ್ಕೆ ಯಾವತ್ತೂ ಮೋಸ ಮಾಡಲ್ಲ, ಖಂಡಿತ ತಕ್ಕ ಪ್ರತಿಫಲ ಕೊಡ್ತಾನೆ. ಕೆರಿಯರ್ ಆಯ್ತು, ದುಡ್ಡಿನ ವಿಷಯನೂ ಆಯ್ತು. ಈಗ ನಮ್ಮ ಪರ್ಸನಲ್ ಲೈಫ್ ಕಡೆ ಬರೋಣ. ನಮ್ಮ ಸಂಬಂಧಗಳು, ಕುಟುಂಬ, ಆರೋಗ್ಯ, ಈ 3 ವಿಷಯಗಳ ಮೇಲೆ ಗ್ರಹಗಳ ಪ್ರಭಾವ ಹೇಗಿರುತ್ತೆ? ಈ ಬ್ಯಾಲೆನ್ಸಿಂಗ್ ಆಕ್ಟ್ ಬಗ್ಗೆ ಸ್ವಲ್ಪ ನೋಡೋಣ. ಇಲ್ಲೂ ಕೂಡ ಅದೇ ಡಬಲ್ ಗೇಮ್. ಒಂದ್ ಕಡೆ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋಕೆ, ಪರ್ಸನಲ್ ಆಗಿ ಬೆಳೆಯೋಕೆ ಒಳ್ಳೆ ಅವಕಾಶ ಇದೆ. ಆದ್ರೆ ರಾಹುಕೇತುಗಳು ರಿಲೇಶನ್ಶಿಪ್ಸಲ್ಲಿ ಸ್ವಲ್ಪ ಗೊಂದಲ, ತಪ್ಪು ತಿಳುವಳಿಕೆ ತರಬಹುದು. ಇದಕ್ಕೆ ಹೆದರಬೇಕಾಗಿಲ್ಲ. ಪರಿಹಾರ ತುಂಬಾ ಸಿಂಪಲ್. ಕ್ಲಿಯರ್ ಕಮ್ಯುನಿಕೇಷನ್. ಮನಸ್ಸಲ್ಲಿರೋದನ್ನ ಮುಚ್ಚಿಡದೆ ನೇರವಾಗಿ ಪ್ರಾಮಾಣಿಕವಾಗಿ ಮಾತಾಡಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಆಮೇಲೆ ನೋಡೋಣ ಅನ್ನೋ ಮಾತೇ ಬೇಡ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಲ್ವಾ? ಶನಿಗ್ರಹ ನಮ್ಮ ದೇಹದ ಫ್ರೇಮ್ವರ್ಕ್ ಅಂದ್ರೆ ಮೂಳೆ ಮತ್ತು ಕೀಲುಗಳ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ. ಅದಕ್ಕೆ ಈ ವರ್ಷ ಮೂಳೆಗಳ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಸ್ತಿ ಕೇರ್ ತಗೋಬೇಕು. ರೆಗ್ಯುಲರ್ ಎಕ್ಸರ್ಸೈಸ್, ಟೈಮ್ಗೆ ಸರಿಯಾಗಿ ಚೆಕಪ್ ಮಾಡಿಸೋದು ತುಂಬಾನೇ ಇಂಪಾರ್ಟೆಂಟ್. ಇದರ ಜೊತೆಗೆ ಮನಸ್ಸಿನ ನೆಮ್ಮದಿಗಾಗಿ ಪ್ರತಿದಿನ ಸ್ವಲ್ಪ ಹೊತ್ತು ಧ್ಯಾನ ಅಥವಾ ಪ್ರಾಣಾಯಾಮ ಮಾಡಿ. ನೆನ್ಪಿರ್ಲಿ, ಆರೋಗ್ಯವೇ ಮಹಾಭಾಗ್ಯ. ಸರಿ, ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದು ಸಾಕಾಯ್ತು. ಈಗ ಅದರ ಪರಿಹಾರಗಳ ಬಗ್ಗೆ ನೋಡೋಣ. ಗ್ರಹಗಳ ಪ್ರಭಾವವನ್ನ ನಾವು ನೆಗೆಟಿವ್ ಆಗಿ ತಗೊಳ್ಳೋ ಬದಲು ಅದರ ಎನರ್ಜಿಯನ್ನ ಪಾಸಿಟಿವ್ ಆಗಿ ಹೇಗೆ ಬಳಸ್ಕೊಳ್ಬೋದು? ಬನ್ನಿ, ಈ ವರ್ಷವನ್ನ ಸುಲಭವಾಗಿ, ಸಂತೋಷವಾಗಿ ಕಳೆಯೋಕೆ ಕೆಲವು ಸಿಂಪಲ್ ಆದ್ರೆ ಪವರ್ಫುಲ್ ಆದ ಪರಿಹಾರಗಳನ್ನ ತಿಳ್ಕೊಳ್ಳೋಣ. ನೋಡಿ, ಇದು ತುಂಬಾನೇ ಸರಳ. ನಾವು 3 ಗ್ರಹಗಳ ಮೇಲೆ ಫೋಕಸ್ ಮಾಡಿದ್ರೆ ಸಾಕು. ಮೊದಲನೇದಾಗಿ ಶನಿದೇವನಿಗೆ ಶಿಸ್ತು, ಸೇವೆ ಅಂದ್ರೆ ಇಷ್ಟ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಶಿಸ್ತಿನಿಂದ ಇರಿ. ಎರಡನೇದಾಗಿ ಗುರುವಿನ ಅನುಗ್ರಹಕ್ಕೆ ಜ್ಞಾನವನ್ನ ಹಂಚಿ, ಪುಸ್ತಕಗಳನ್ನ ದಾನ ಮಾಡೋದು ಒಳ್ಳೇದು. ಮೂರನೇದಾಗಿ ರಾಹುಕೇತುಗಳ ಗೊಂದಲದಿಂದ ಪಾರಾಗೋಕೆ ಧ್ಯಾನ ಮಾಡಿ. ಗಣೇಶನ ಪೂಜೆ ಮನಸ್ಸಿಗೆ ಸ್ಪಷ್ಟತೆ ಕೊಡುತ್ತೆ. ಇಷ್ಟೇ ನೋಡಿ, ಸಿಂಪಲ್ 3 ಸ್ಟೆಪ್ಸ್.
ಶನಿದೇವರ ಸವಾಲುಗಳನ್ನ ಧೈರ್ಯವಾಗಿ ಎದುರಿಸೋಕೆ ಇಲ್ಲಿದೆ ಒಂದು ಶಕ್ತಿಶಾಲಿ ಮಂತ್ರ. ಓಂ ಶಂ ಶನೇಶ್ಚರಾಯ ನಮಃ. ಇದನ್ನ ಪ್ರತಿದಿನ, ಅದರಲ್ಲೂ ವಿಶೇಷವಾಗಿ ಶನಿವಾರದಂದು ಪಠಿಸಿದ್ರೆ ಮನಸ್ಸಿಗೆ ಒಂದು ರೀತಿ ಸ್ಥೈರ್ಯ ಬರುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಇದು ಬರೀ ಮಂತ್ರ ಅಲ್ಲ, ಇದೊಂದು ಪಾಸಿಟಿವ್ ಎನರ್ಜಿಯ ಮೂಲ. ಸರಿ, ಇಷ್ಟೊತ್ತು ನಾವು ಗ್ರಹಗಳು, ವೃತ್ತಿ, ಸಂಬಂಧಗಳು, ಪರಿಹಾರಗಳು ಹೀಗೆ ಎಲ್ಲದರ ಬಗ್ಗೆ ಮಾತಾಡಿದ್ವಿ. ಈಗ ಈ ಎಲ್ಲದರ ಸಾರಾಂಶ ಏನು? 2026ನೇ ಇಸ್ವಿ ನಮಗೆ ಕಲಿಸೋ ಅತೀ ದೊಡ್ಡ ಪಾಠವಾದ್ರೂ ಏನು? ಬನ್ನಿ ಅದನ್ನ ತಿಳ್ಕೊಳ್ಳೋಣ. ಹಾಗಿದ್ರೆ 2026ರ ಕೀವರ್ಡ್ ಯಾವುದು ಗೊತ್ತಾ? ಅದು ತಾಳ್ಮೆ, ಪೇಷನ್ಸ್. ಈ ವರ್ಷ ದಿಢೀರಂತ ಯಶಸ್ಸು ಸಿಗಲ್ಲ. ಆಮೆ ಮೊಲದ ಕತೆ ಕೇಳಿದಿವಲ್ವಾ? ಹಾಗೆಯೇ ಯಾರು ನಿಧಾನವಾಗಿ ಆದ್ರೆ ಸ್ಥಿರವಾಗಿ ಕಷ್ಟಪಟ್ಟು ಕೆಲ್ಸ ಮಾಡ್ತಾರೋ ಅವರಿಗೆ ಶನಿದೇವರ ಆಶೀರ್ವಾದ ಖಂಡಿತ ಇರುತ್ತೆ. ನಿರಂತರ ಪ್ರಯತ್ನಕ್ಕೆ ಗೆಲುವು ನಿಶ್ಚಿತ. ಸೊ ನೆನ್ಪಿಡಿ, 2026ರಲ್ಲಿ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಎಲ್ಲರಿಗೂ ಒಳ್ಳೇದಾಗ್ಲಿ.